ಸುಳ್ಳು ಕೇಸಾಗಿ ಉಳಿದಿದೆ. ಇದಕ್ಕೆ ದಾರಿ ತೋರಿಸಬೇಕಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು. ಇವರಿಗೆ ದಮ್ಮಿದ್ರೆ, ಇವರಿಗೆ ನ್ಯಾಯ ಬೇಕಿದ್ರೆ, ನ್ಯಾಯ ಬೇಕಿದ್ರೆ ಇಲ್ಲಿ ಕತೆ ಎಲ್ಲ ಮುಗಿತು. ಬಂದೆ ಸರ್. ಕೀರ್ತಿ ಅವರೇ, ಚಿನ್ನಯ್ಯ ಅನ್ನೋ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಚಿನ್ನಯ್ಯನ ಮೂಲಕ ಅಷ್ಟೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀವಿ ಅಂದ್ರು. ಚಿನ್ನಯ್ಯನ ವಿರುದ್ಧವಾಗಿ ಹೇಳ್ತಿದ್ದಾರೆ, ಆತ ಸುಳ್ಳು ಹೇಳ್ತಿದ್ದಾನೆ, ಒತ್ತಡಕ್ಕೊಳಗಾಗಿದ್ದಾನೆ, ಇತ್ಯಾದಿ ಇತ್ಯಾದಿ. ಸುಜಾತಾ ಭಟ್ ಅನ್ನೋ ಒಂದು ವೃದ್ಧೆಯನ್ನ ಕರ್ಕೊಂಡು ಬಂದ್ರು, ಆಕೆಯ ಮಗಳು ಅಂದ್ರು. ಇಡೀ ಕರ್ನಾಟಕ ನಂಬ್ತು ಅದನ್ನ. ಈಗ ಆಕೆ ಸುಳ್ಳು ಹೇಳ್ತಿದ್ದಾಳೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ಸೌಜನ್ಯ ಪ್ರಕರಣವನ್ನ ಇನ್ ಡೀಟೇಲ್ ಆಗಿ ನಾವು ಕೂಡ ಚರ್ಚೆ ಮಾಡಿ, ನನಗೆ ಗೊತ್ತಿರೋ ಹಾಗೆ ಕನ್ನಡದ ಎಲ್ಲಾ ಮಾಧ್ಯಮದಲ್ಲೂ ಸುದ್ದಿ ಪ್ರಸಾರ ಮಾಡಿ, ಇಲ್ಲಿ ಅನೇಕ ಎಕ್ಸ್ಪರ್ಟ್ ಗಳನ್ನ ಕರೆಸಿ ಚರ್ಚೆ ಮಾಡಿದ್ರು ಕೂಡ ಇಲ್ಲ, ಇದ್ಯಾವುದು ಕೂಡ ಸತ್ಯ ಅಲ್ಲ. ಸತ್ಯ ಯಾವುದು ಹಾಗಾದ್ರೆ? SIT ತನಿಖೆ ಸುಳ್ಳ, SPP ವಾದ ಸುಳ್ಳ, CBI ರಿಪೋರ್ಟ್ ಸುಳ್ಳ, ಹೈಕೋರ್ಟ್ ನ ಜಡ್ಜ್ಮೆಂಟ್ ಸುಳ್ಳ? ಹಾಗಾದ್ರೆ ಯಾವ್ದು ಸತ್ಯ? ಜನಕ್ಕೆ ಯಾವ್ದು ಸತ್ಯ? ಯಾವುದು ಅಂತಂದ್ರೆ, ಅವತ್ತು USA ಇಂದ 7,000 ಕಿಲೋಮೀಟರ್ ಹೆಲಿಕಾಪ್ಟರ್ ಬಂದ ಅನ್ನೋದು ಇವ್ರಿಗೆ ಸತ್ಯ. ಅವತ್ತು ಬಂದಲ್ಲ ಆಟೋದ್ರ ಹತ್ರ ಗಲಾಟೆ ಮಾಡ್ದ ಅನ್ನೋದು ಸತ್ಯ. ನಿಶ್ಚಲ್ ಜೈನು ಅದ್ರಲ್ಲಿ 100% ಮಾಡಿದಾನೆ ಅಂತ ಇವ್ರು ಹೇಳ್ತಾರಲ್ಲ, ಅದನ್ನ ನಾವು ಒಪ್ಕೋಬೇಕು ಅನ್ನೋದು ಇವ್ರ ಸತ್ಯ. ಇವ್ರಿಗೆ ಬೇಕಾಗಿರೋದು ಹಂಗ್ ಬರ್ಬೇಕು ತೀರ್ಪು. ನೋಡಿ, ಫಸ್ಟ್ ನಿಶ್ಚಲ್ ಮೇಲೆ ಹೋಗ್ತಾರೆ, ಆಮೇಲೆ ಅವ್ರ ತಂದೆ ಮೇಲೆ ಹೋಗ್ತಾರೆ, ಆಮೇಲೆ ಸ್ಟ್ರೈಟ್ ಅವೇ ಕಾವಂದ್ರ ಮೇಲೆ ಬರ್ತಾರೆ. ಅಂದ್ರೆ ಇವ್ರು ಎಷ್ಟು ನೀಟಾಗಿ ಪ್ಲಾನ್ ಮಾಡ್ತಾರೆ ಅಂದ್ರೆ, ಸೌಜನ್ಯ ಅನ್ನೋ ಒಂದು ಹೆಣ್ಣು ಸಾವಿಗೆ ಅವಳ ಶೋಲ್ಡರ್ ಮೇಲೆ ಒಂದು ಗನ್ ಇಟ್ಟು ನೀಟಾಗಿ ಧರ್ಮಸ್ಥಳದ ಕಡೆ ಫೈರ್ ಮಾಡ್ಕೊಂಡು ನಿಂತ್ಕೋತಾರೆ. ನಾವೇನ್ ಕೇಳ್ತಾ ಇದೀವಿ, ಆಯ್ತಪ್ಪ ನೀವು ಇಷ್ಟೆಲ್ಲ ಹೇಳ್ತಾ ಇದೀರಿ, ಇಷ್ಟು ವರ್ಷಗಳಿಂದ ಜೋಬಲ್ಲಿದೆ, ನೋಡಿದವರಿದ್ದಾರೆ, ದೆಹಲಿ ಪೊಲೀಸರು ಡಂಗಾಗಿ ಹೋದ ವಿಡಿಯೋ ಇದೆ, ಯಾಕ್ರಪ್ಪ ಅದನ್ನ ಹಿಡ್ಕೊಂಡು ಅವ್ರ ಅಮ್ಮನ್ ಕರ್ಕೊಂಡು ನೀವು ಹೋಗೋದಕ್ಕೆ ನ್ಯಾಯ ಕೇಳಬಾರ್ದು ಅಂತ ಕೇಳಿದ್ರೆ, ನಾವು ಕೆಟ್ಟವರು, ನಾವು ಸರಿ ಇಲ್ಲ, ನಾವು ಸುಳ್ಳು ಹೇಳ್ತೀವಿ. ಇಲ್ಲಿ ಕುತ್ಕೊಂಡು ಬರೀ ಏನು ಬೇರೆ ಬೇರೆ ಸುಳ್ಳುಗಳು ಹೇಳ್ಬಿಟ್ರೆ, ಇಲ್ಲ ಸತ್ಯ ಹೊರಗೆ ಬರುತ್ತೆ ಅಂತ ನಿಮ್ಗೆ ಭಯ ಆಗುತ್ತೆ. ಯಾವ ಭಯ ಇಲ್ಲದೆ ಇರೋದಕ್ಕೆ ಪ್ರತಿದಿನ ಬಂದು ಕೂರ್ತೀವಿ. ನೀವು ಕರೆದ್ರೆ ಬಂದು, ಯಾಕೆ ಅವ್ರ ಕಡೆ ಯಾಕೆ ಬಂದು ಕೂರಲ್ಲ? ಯಾಕೆ ನಾವ್ ಎಷ್ಟಲ್ಲಿ ಹೇಳಿದ್ವಿ, ಕರ್ಸ್ರಿ ಗಿರೀಶ್ ಮಠಣ್ಣನವ್ರನ್ನ, ಕರ್ಸ್ರಿ ಸಮೀರ್ನ, ನಾವ್ ಮಾತಾಡ್ತೀವಿ ಅಂತಂದ್ವಿ, ಯಾಕೆ ಬರಲ್ಲ? ನಾವು ಕುತ್ಕೊಂಡು ಇದೇ ವೇದಿಕೆಯಲ್ಲಿ ಇಲ್ಲೇ ಕುತ್ಕೊಂಡು ಎಷ್ಟಲ್ಲಿ ಮಾತಾಡಿದೀವಿ, ಧೈರ್ಯವಾಗಿ ಮಾತಾಡ್ತೀವಿ, ಇವತ್ತು ಮಾತಾಡ್ತೀವಿ, ನಾಳೆನೂ ಕರೀರಿ, ನಾಳೆನೂ ಮಾತಾಡ್ತೀವಿ. ನೀವು ಮಹಾಭಾರತ ಮಾಡ್ಬೇಕಾದ್ರೆ 50% ಪಾಸಿಟಿವ್ 50% ನೆಗೆಟಿವ್ ಇರ್ತಾರೆ ಅಂತ, 100% ನೆಗೆಟಿವ್ ಕಳಿಸಿ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಅಂತಂದ್ವಿ. ಯಾಕೆ? ಇದೇ ನಮ್ಮ ಹತ್ರ ಆನ್ಸರ್, ಅದು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಸುಳ್ಳು ಮೇಲೆ ಒಂದ್ ವೇದಿಕೆಯಲ್ಲಿ ನಿಂತ್ಕೊಂಡು ಏನಾಗುತ್ತೆ, ನಾಳೆ ಅಷ್ಟೇ ಕಟ್ಟಾಗುತ್ತೆ, ಟ್ರೋಲ್ ಮಾಡ್ತಾರೆ. ನಿಮಗೆ ನಾನು ಶುರುವಲ್ಲಿ 11 ನಿಮಿಷ ಪೂರ್ತಿ ನಿಮಗೆ ವಿಷಯ ಮತ್ತೆ ಚೆಕ್ ಮಾಡೋಣ. 11 ನಿಮಿಷ ಇಲ್ಲ ಮೇಡಮ್, ಇಲ್ಲ ಸ್ಮಿತಾ ಅವ್ರ ಈಗ ಹೇಳ್ಬೇಡಿ, ನಾವು ಚೆಕ್ ಮಾಡೋಣ. ನೋಡಿ ಈ ಶೋ ಮುಗಿದ ಮೇಲೆ ಚೆಕ್ ಮಾಡೋಣ, ಯಾರ್ಯಾರು ಎಷ್ಟು ಟೈಮು ಏನ್ ನಡೀತದೆ ಸ್ಟೋರಿ ಅಂತ. ಸರ್ ಇಲ್ಲ ನರಸಿಂಹಮೂರ್ತಿ ಸರ್, ನಾನು ಇವಾಗ ಒಂದ್ ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ. ನೋಡಿ, ವಿಠ್ಠಲ ಗೌಡ್ರ ನನಗೆ ಐ ಡೋಂಟ್ ವಾಂಟ್ ವಿಠ್ಠಲ್ ಗೌಡ, ನಾನು ಹೇಳ್ತೀನಿ ಮೇಡಮ್ ಕೇಳಿ, ನಿಮಗೆ ಬೇಕಾದ ರೀತಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ, ನಿಮಗೆ ಬೇಕಾದ ರೀತಿಯಲ್ಲಿ ಹೇಳಿ ಮೇಡಮ್, ನನಗೆ ಸತ್ಯ ಬೇಕು, ನನಗೆ ನ್ಯಾಯ. ಯಾವುದು ಸತ್ಯ? ಒಂದ್ ನಿಮಿಷ ಸ್ಮಿತಾ ಕೇಳಿ, ಒಂದ್ ನಿಮಿಷ ಸ್ಮಿತಾ ಅವರೇ ಕೇಳಿ. ಈಗ ಮಾನ್ಯ ಬಿಜೆಪಿ ವಕ್ತಾರರು ಈಗಷ್ಟೇ ಹೇಳಿದ್ರು 3 ತಿಂಗಳಷ್ಟೇ ನಮ್ಮ ಸರ್ಕಾರ ಅಂತ. ಅಕ್ಟೋಬರ್ 2012ರಿಂದ ಮೇ 2013ರವರೆಗೆ 3 ತಿಂಗಳು ಅನ್ನೋದು ನನಗೆ ಇವಾಗ ಗೊತ್ತಾಯ್ತು. ಜನ ಎಲ್ಲ ನೀವು ಗಮನಿಸ್ತಾ ಇದ್ರಿ, ಕೇಳಿಸ್ಕೊಳ್ಳಿ. ಏನ್ ಮಾತಾಡ್ತೀವಿ, ಏನ್ರಿ ಮಾತಾಡ್ತೀವಿ, ನೆಕ್ಸ್ಟ್ ಸೆಕೆಂಡ್ ಸಿಗುತ್ತೆ. ಕೇಳಿಸ್ಕೊಳ್ರಿ, ಏನು ನಾಟಕ ಮಾಡ್ತೀರಿ, ಯಾವ ನಾಟಕ ಮಾಡ್ತೀರಿ ಸ್ವಾಮಿ? 3 ತಿಂಗಳು ನಮ್ಮ ಸರ್ಕಾರ ಇದೆ, 9 ತಿಂಗಳಿತ್ತು ನಮ್ಮ ಸರ್ಕಾರ, 9 ತಿಂಗಳು ಹೇಳಿ. ಅಷ್ಟೆಲ್ಲ ಸರ್ವನಾಶ ಮಾಡಿದ್ರಿ ನೀವು, ಅಷ್ಟೆಲ್ಲ ಸರ್ವನಾಶ ಮಾಡಿದ್ರಿ, 9 ತಿಂಗಳು ಸರ್ವನಾಶ ಮಾಡಿದ್ರಿ. ಅದು ವಾಸ್ತವ. ಈ ಸತ್ಯವನ್ನ ನೀವು ಒಪ್ಪಬೇಕು, ಈ ನೈತಿಕ ಜವಾಬ್ದಾರಿ ಒಪ್ಪಬೇಕು, ಈ ನೈತಿಕ ಜವಾಬ್ದಾರಿ 9 ತಿಂಗಳು ಸರ್ವನಾಶ ಮಾಡಿದ್ರಿ. ಸಮಯ ಹೆಚ್ಚಿಲ್ಲ, 3 ತಿಂಗಳು ಅಂತ ಸುಳ್ಳು ಈಗ ಹೇಳಿದ್ರು. ಎಲ್ಲರ ಒಂದು ಎರಡನೇದು ಮಿಸ್ಟರ್ ಕೀರ್ತಿ ಅವರೇ, ನನಗೆ ಒಂದು ನಿಮ್ಮ ಒಂದು ವಾದ ಸರಣಿಯಲ್ಲಿ ನನಗೆ ಅಸಹ್ಯ ಹುಟ್ಟಿದೆ. ಹೆಣ್ಣುಮಗಳು ಕೇಳಿಸ್ಕೊಳ್ಳಿ ಸ್ವಾಮಿ, ಸೌಜನ್ಯ ಅನ್ನೋ ಹೆಣ್ಣು ಮಗಳು ಪವಿತ್ರವಾಗಿ ಸತ್ತಿದ್ದಾಳೆ, 8 ವರ್ಷ ಆಗಿಲ್ಲ ಅಂತ ಹೇಳುದು ಎಂತ ಒಂದು ನಾಗರಿಕ ಸಮಾಜದಲ್ಲಿ ತಲೆ ಎತ್ತಿಕೊಂಡು ಅಸಹ್ಯವಾಗಿ ಕೇಳ್ತಾರೆ. ನಿಮ್ಮ ತಲೆಯಲ್ಲಿರೋ ಕಸ ಎಂತ ಕಸ ತುಂಬಿಕೊಂಡಿದೆ, ಎಂತ ಕಸ ತುಂಬಿಕೊಂಡಿದೆ. ವಾದಗಳನ್ನ ನನ್ನ ಮುಂದೆ ಹೇಳ್ಬೇಡಿ, ಅಂತ ವಾದಗಳನ್ನ ನನ್ನ ಮುಂದೆ ಹೇಳ್ಬೇಡಿ. ಇಂಥ ಒಂದು ಅಸಹ್ಯಕರವಾದಂತ ಒಂದೇ ನಿಮಿಷ ಸರ್, ಸತ್ಯ ಯಾವುದು ನಿಮ್ಮ ಪ್ರಕಾರ? ಯಾವ ತನಿಖೆ ಸರಿಯಾಗಿ ನಡೆದಿದೆ ಅದಷ್ಟನ್ನು ಹೇಳ್ಬಿಡಿ. ತನಿಖೆ ಯಾವುದು ಇದುವರೆಗೂ ಸರಿಯಾಗಿ ಯಾವುದು ನಡೆದಿಲ್ಲ, ಮುಂದಾದ್ರೂ ನಡೆಯುತ್ತಾ? ಆ ವಿಶ್ವಾಸ ಈಗ ಪ್ರಾಬ್ಲಮ್ ಇರೋದೇನಪ್ಪ ಅಂದ್ರೆ, ಈಗ SIT ಫಾರ್ಮ್ ಆಗಿದೆ,
SIT ಯ ಚೀಫ್ ಮೊಹಂತಿ ಅವ್ರ ಬಗ್ಗೆ ಬಹಳ ವಿಶೇಷವಾದ ಅಭಿಮಾನ ಮತ್ತು ವಿಶ್ವಾಸ ಇದೆ. ಅವರು ದಕ್ಷ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಅಂತ. ಅವ್ರ ವಿರುದ್ಧ ಯಾಕೆ ಅಲ್ಲಬಲ್ಲ ಲೇಬಿಸ್ತಾರೆ ಅಂದ್ರೆ ಇವ್ರ ಫೋನ್ಗಳು ಅವ್ರು ತೆಗೆಯಲ್ಲ, ಇವ್ರ ಪ್ರೆಷರ್ಗೆ ಅವ್ರು ಈಲ್ಡ್ ಆಗಲ್ಲ, ಅವ್ರದೇ ದಾರಿಯಲ್ಲಿ ಅವ್ರು ಹೋಗ್ತಾರೆ. ಈಗ SIT ತನಿಖೆ ಸರಿಯಾಗಿ ನಾನು ಹೇಳ್ತಾ ಇದ್ದೀನಲ್ಲ ಅದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಕೇಳಿ, ಹಾಗಾಗಿ ಆ ಪ್ರೆಷರ್ಗೆ ಅವ್ರು ಈಲ್ಡ್ ಆಗಲ್ಲ, ಇವ್ರಿಗದು ಸಂಕಟ. ಇವ್ರಿಗೆ ಮಾಮೂಲಿಯಾಗೆಲ್ಲ ಈಲ್ಡ್ ಆಗೋರಾಗಿದ್ರೆ ಇವ್ರು SIT ಬಗ್ಗೆ ಮಾತಾಡ್ತಾರಲ್ಲ, ಮುಗ್ದ್ಬಿಡ್ಲಿ ಅದು ಒಂದು ನಾಟಕ ಅಂತ ಅನ್ಬಿಡೋರು. ಷಡ್ಯಂತ್ರ ಯಾವುದು ಅನ್ನೋದ್ರ ಬಗ್ಗೆ ಇಡೀ ಜನ, ದೇಶದ ಜನ ನೋಡ್ತಾ ಇದ್ದಾರೆ. ಯಾರ್ದು ಷಡ್ಯಂತ್ರ ಯಾರ್ದು, ಯಾರನ್ನ ಮುಚ್ಚಾಕ್ಲಿಕ್ಕೆ, ಯಾವ ಕೊಲೆಗಡಕರನ್ನ, ಅತ್ಯಾಚಾರಗಳನ್ನ ಮುಚ್ಚಾಕ್ಲಿಕ್ಕೆ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಬಗ್ಗೆ ಜನ ನೋಡ್ತಾರೆ. ಆ ವಿಷಯಕ್ಕೆ SIT ಬಗ್ಗೆ ಇಡೀ ಜನ ವಿಶ್ವಾಸ ವ್ಯಕ್ತಪಡಿಸ್ತಾರೆ, ನಾಡಿನ ಜನ ವಿಶ್ವಾಸ ಇಟ್ಟಿದ್ದಾರೆ. ಇದು ಅಪರೂಪ ಈ ತರದ ಜನ ಬೆಂಬಲ ವ್ಯಕ್ತ ಆಗೋದು. ಯಾಕೆಂದ್ರೆ ಪ್ರಜ್ವಲ್ ಕೇಸಲ್ಲೂ ಕೂಡ ಅವರ ಪಾತ್ರ ಏನು ನಿರ್ವಹಿಸಿದ್ದವ್ರು ನೋಡಿದ್ರೆ, ಇಡೀ ಕರ್ನಾಟಕದಲ್ಲಿ ಅವರು ಡ್ಯೂಟಿ ಮಾಡಿದ್ದನ್ನ ನಾವೆಲ್ಲ ನೋಡಿದ್ವಿ. ದಕ್ಷ, ಪ್ರಾಮಾಣಿಕ, ಈ ಪೊಲಿಟಿಕಲ್ ಪ್ರೆಷರ್, ಈ ಡ್ರಾಮಾಗಳಿಗೆ ಅವರು ಇನ್ವಾಲ್ವ್ ಆಗಲ್ಲ, ಅವರು ತಲೆ ಕೊಡಲ್ಲ. ಸೊ ಹಾಗಾಗಿ ಅಂತ ಪ್ರಾಮಾಣಿಕ ನಿಷ್ಠುರ ಅಧಿಕಾರಿ ಇರೋದ್ರಿಂದ ನ್ಯಾಯ ಸಿಗ್ಬೋದು ಅನ್ನೋ ಒಂದು ವಿಶ್ವಾಸ ಇದೆ. ಆದ್ರಿಂದ ಅದು ಯಾವ್ದೋ ಒಂದು ಡೈರೆಕ್ಷನ್ ಹೋಗ್ತಾ ಇದೆ. ಸೊ ಅದು ಇವರಿಗೆ ಸಂಕಟ, ಹಾಗಾಗಿ ಅದರ ವಿರುದ್ಧವಾಗಿ ಹೀಗಾಗಿ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಸರ್. SIT ವಿಶ್ವಾಸ ಇದೆ, ಅದು ಸರಿಯಾದ ರೀತಿಯಲ್ಲಿ ಲಾಜಿಕ್ ನೋಡಿ, ಅದಕ್ಕೋಸ್ಕರ ಅದು ಲಾಜಿಕಲ್ ಎಂಡಿಗೆ ಹೋಗ್ಲಿಕ್ಕೆ ಬಿಡಬೇಕು, ಅದು ಮುಕ್ತವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು, ಮುಕ್ತವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಈ ಕತೆ ಸಮಯ ಇದೆಷ್ಟೇ ಇಲ್ಲ ಸಮಯ ಇದೆಷ್ಟೇ ಸರ್. ಚಂದ್ರಶೇಖರ್ ಸರ್, ನರಸಿಂಹಮೂರ್ತಿ ಅವರೇ ಹೇಳಿದ್ದಾರೆ SIT ತನಿಖೆ ಮೇಲೆ ವಿಶ್ವಾಸ ಇದೆ ಅಂತ ಹೇಳಿ. ನಾಳೆ ದಿನ SIT ತನಿಖೆ ಏನಾದ್ರು ಇವರು ವಿರುದ್ಧವಾಗಿ ಬಂದು ಮೊನ್ನೆ 18ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಮಹಿಳೆಯರೇ ಸೇರಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ರು. ಆ ಕಾರ್ಯಕ್ರಮದ ಬ್ಯಾನರ್ ಏನು, ನಿಮ್ಮ ರಾಜಕೀಯ ಷಡ್ಯಂತ್ರ ಅದು ಇದೆಲ್ಲ ಬಿಟ್ಬಿಡಿ, ನಮಗದ ಅಗತ್ಯ ಇಲ್ಲ, ನಾವು ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಕೊಂದವರು ಯಾರು ಬ್ಯಾನರ್ ಅಲ್ಲಿ ಕಟ್ಟಿದ್ರು. ಹೂ ಕಿಲ್ಡ್ ದ ವುಮೆನ್ ಇನ್ ಧರ್ಮಸ್ಥಳ, ದ ಕ್ವಶನ್. ಆ ಹೆಣ್ಮಕ್ಳು ಸತ್ರಲ್ಲ, ಅದನ್ನೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಕ್ಷಣೆ ಮಾಡ್ಲಿಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. SIT ತನಿಖೆ ಮೇಲೆ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. SIT ತನಿಖೆ ಯಾವುದೇ ರೀತಿಯಲ್ಲಿ ಸಾಗಿದ್ರೂ ಕೂಡ ಅದನ್ನ ಒಪ್ಕೊಳ್ಬೇಕಾಗತ್ತೆ. ಆನ್ ರೆಕಾರ್ಡ್ SIT ತನಿಖೆಯನ್ನ ಸ್ವಾಗತಿಸಿದ್ದಾರೆ, ಒಪ್ಕೊಂಡಿದ್ದಾರೆ. ಕಾದ್ ನೋಡೋಣ, SIT ತನಿಖೆ ಪೂರ್ತಿಯಾಗ್ಲಿ, ಚರ್ಚೆ ಮುಂದುವರಿಯುತ್ತೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ವೀಕ್ಷಿಸೋದಕ್ಕೆ, ಹಾಗೆ ಧನ್ಯವಾದ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.